ಸ್ಟಾಕ್ ಮಾರ್ಕೆಟ್ ಮತ್ತು ಫಾರೆಕ್ಸ್ ಮಾರ್ಕೆಟ್ ಒಳಗಡೆ ಏನು ಡಿಫ್ರೆನ್ಸ್ ಇದೆ? ಫಾರೆಕ್ಸ್ ಮಾರ್ಕೆಟ್ ಬೇಸಿಕ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿ ಶೇರ್ಸ್ ಅನ್ನ ಬೈ ಮಾಡಿ ಆಮೇಲೆ ಸೆಲ್ ಮಾಡ್ತೀವಿ. ಅದೇ ರೀತಿ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಕರೆನ್ಸಿಯನ್ನ ಬೈ ಮಾಡಿ ಮತ್ತೆ ಸೆಲ್ ಮಾಡ್ತೀವಿ. ಸೊ ಇಲ್ಲಿ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಮಾಡೋ ಮುಖಾಂತರ ನಾವು ಪ್ರಾಫಿಟ್ ಅನ್ನ ಮಾಡ್ಕೊಳ್ತೀವಿ. ಫಾರೆಕ್ಸ್ ಮಾರ್ಕೆಟ್ ಅಡ್ವಾಂಟೇಜ್ ಏನಂತಂದ್ರೆ ಮೇನ್ ಆಗಿ ಟೈಮಿಂಗ್ಸ್. ಸೊ ಟೈಮ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಮಂಡೇ ಟು ಫ್ರೈಡೆ 9:50 to 3:30 ಇದೆಯೋ ಅದೇ ರೀತಿ ಫಾರೆಕ್ಸ್ ಮಾರ್ಕೆಟ್ ಅಲ್ಲೂ ಕೂಡ ಮಂಡೇ ಟು ಫ್ರೈಡೆ ಇದೆ, ಬಟ್ ಇಲ್ಲಿ 24 hours ಮಾರ್ಕೆಟ್ ಇರುತ್ತೆ. ಸೆಕೆಂಡ್, ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಲೆವೆಲ್ ತುಂಬಾನೇ ಡಿಫ್ರೆಂಟ್ ಆಗಿದಾವೆ ಕಂಪೇರ್ ಟು ಸ್ಟಾಕ್ ಮಾರ್ಕೆಟ್. ಥರ್ಡ್, ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ನೀವು ಕಡಿಮೆ ಅಮೌಂಟ್ ಇಂದ ಟ್ರೇಡಿಂಗ್ ಅನ್ನ ಮಾಡಬಹುದು. ಹೇಗೆ ಅಂತಂದ್ರೆ ಲೆವರೇಜ್ ಮುಖಾಂತರ. ಸೊ ಲೆವರೇಜ್ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ನೋಡೋಣ. ಫೋರ್ತ್ ಒನ್, ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಕ್ಲಿಯರ್ ಆಗಿ ವರ್ಕ್ ಆಗುತ್ತೆ. ನೀವು ಇಲ್ಲಿ ನಿಮ್ಮ ಸ್ಟ್ರಾಟಜಿಗಳನ್ನ ಬ್ಯಾಕ್ ಟೆಸ್ಟ್ ಮಾಡಬಹುದು. ಇನ್ನು ನೆಕ್ಸ್ಟ್, ಇಲ್ಲಿ ಟ್ರೇಡರ್ಸ್ಗೆ ತುಂಬಾ ಕ್ವಿಕ್ ಆಗಿ ಪ್ರಾಫಿಟ್ ಸಿಗುತ್ತೆ. ಸೊ ಅದಕ್ಕೆ ಜನ ಎಲ್ಲ ಫಾರೆಕ್ಸ್ ಟ್ರೇಡಿಂಗ್ ಅನ್ನ ಪ್ರಿಫರ್ ಮಾಡ್ತಾರೆ. ಇನ್ನು ಸ್ಪ್ರೆಡ್ ಕೂಡ ತುಂಬಾ ಕಡಿಮೆ ಆಗಿರುತ್ತೆ. ಹೇಗೆ BTC ಬಿಟ್ಕಾಯಿನ್ ಅಲ್ಲಿ ಟ್ರೇಡಿಂಗ್ ಮಾಡುವಾಗ ಅಲ್ಲಿ ನೀವು ಸ್ಪ್ರೆಡ್ ಅನ್ನ ನೋಡ್ತೀರಾ, ಅದೇ ರೀತಿ ಫಾರೆಕ್ಸ್ ಅಲ್ಲಿ ಕೂಡ ಸ್ಪ್ರೆಡ್ ಇರುತ್ತೆ, ಬಟ್ ಇಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಸ್ಪ್ರೆಡ್ ಇರುತ್ತೆ. ನೆಕ್ಸ್ಟ್ ಒನ್, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಬೇಕಾದ್ರೆ ಅಲ್ಲಿ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಇರುತ್ತೆ. ಇನ್ನ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಇಲ್ಲಿ OTC ಒಳಗಡೆ ಟ್ರೇಡಿಂಗ್ ಆಗುತ್ತೆ. OTC ಮೀನ್ಸ್ ಓವರ್ ದ ಕೌಂಟರ್. ಸೊ ಪೂರ್ತಿ ಜಗತ್ತಿನ ಎಲ್ಲಾ ಜನರು ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಸೇಮ್ ಟೈಮಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ತುಂಬಾ ವಾಲ್ಯೂಮ್ ಇರುತ್ತೆ ಕಂಪೇರ್ ಟು ಸ್ಟಾಕ್ ಮಾರ್ಕೆಟ್. ಈಗ ಲೆವರೇಜ್ ಬಗ್ಗೆ ನೋಡೋಣ. ನಿಮ್ಮ ಹತ್ರ ಕೇವಲ ₹1 ಇತ್ತಂದ್ರೆ ನೀವು ಅದರಿಂದ ₹500 ಟ್ರೇಡಿಂಗ್ ಅನ್ನ ಮಾಡಬಹುದು. ಇದಕ್ಕೆ 1:500 ಲೆವರೇಜ್ ಕೂಡ ಅಂತ ಕರೀತಾರೆ. ಬಟ್ ಲೆವರೇಜ್ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನೀವು ಒಳ್ಳೆ ರೀತಿ ಸ್ಟ್ರಾಟಜಿಗಳನ್ನ ಕಲಿತು ಟ್ರೇಡಿಂಗ್ ಅನ್ನ ಮಾಡಿದ್ರೆ ಲೆವರೇಜ್ ತಗೊಂಡು ಸೊ ನೀವು ಪ್ರಾಫಿಟ್ ಅಲ್ಲಿ ಇರ್ತೀರಾ. ಅದೇ ರೀತಿ ನೀವು ಏನು ಕಲಿಯದೆ ಲೆವರೇಜ್ ಮುಖಾಂತರ ಟ್ರೇಡಿಂಗ್ ಅನ್ನ ಮಾಡಿದ್ರೆ ನೀವು ಲಾಸ್ ಅಲ್ಲಿ ಇರ್ತೀರಾ. ಸೊ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ನೀವು ಕೂಡ ಟ್ರೇಡಿಂಗ್ ಮಾಡ್ಬೇಕಂದ್ರೆ ಮೊದಲು ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಸೊ ಡಿಮ್ಯಾಟ್ ಅಕೌಂಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಇದೆ. ಸೊ ಹೋಗಿ ಕ್ಲಿಕ್ ಮಾಡಿ ಆಪ್ ನ ಡೌನ್ಲೋಡ್ ಮಾಡಿ ಮತ್ತೆ ರಿಜಿಸ್ಟರ್ ಮಾಡೋದ್ರ ಮುಖಾಂತರ ನೀವು ಕೂಡ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.